Thank you so very much. Thank you for the pure. ಕನ್ನಡ ನಾಡದು ಸೇವೆ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಬಾಲಾಜಿ ಅವರಿಗೆ ಮತ್ತು ಮಂಜುನಾಥ್ ಸಾಹೇಬ್ಗೆ ಭಾಳ ಅಭಿನಂದನೆ, ಭಾಳ ಧನ್ಯವಾದ. ನಮಗೆ ಆ ಥರ ನೀವು ಅವಕಾಶ ಇವತ್ತು ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅಭಿನಂದಿಸ್ತೀನಿ. ಧನ್ಯವಾದ ಎಲ್ಲರಿಗೆ ಮತ್ತು ನಮಸ್ಕಾರ ಹೇಳಿ ನಮ್ಮ ಮುಗಿಸ್ತೀನಿ. ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಬಂದರೆ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಧನ್ಯವಾದಗಳು. ಲಹರಿ ವೇಲು ಸರ್ ಅವರಿಗೆ ಸಮಯ ನ್ಯೂಸ್ ಪರವಾಗಿ ಸ್ವಾಗತ, ಹಾಗೆ ಹೂಗುಚ್ಛ ನೀಡ್ತಿರುವ ಮೂಲಕ ಅವರಿಗೆ ಸ್ವಾಗತವನ್ನು ಹಾಕೋಣ. ಇವರು ಒಂಥರ ಟ್ರೆಂಡ್ ಸೆಟ್ಟರ್. ಇವರ ಮಾತು, ಇವರ ಪದಕ್ಕೆ ನಾವು ಪ್ರತಿ ಕ್ಷಣ ಕಾಯ್ತಿರ್ತೀವಿ. ನಮ್ಮ ಜೀವನದಲ್ಲಿ ಏನಾದ್ರೂ ನಾವು ಸೋಲ್ತಾ ಇದೀವಿ ಅಂತ ಅನ್ಕೊಂಡಾಗ ಇವರ ಒಂದೇ ಒಂದು ವಾಕ್ಯ ಅಥವಾ ಒಂದೇ ಒಂದು ವಿಡಿಯೋ ನೋಡಿದ್ರೆ ಯಾರು ಸೋಲು, ನಾನು ಗೆದ್ದು ನಿಂತ್ಕೊಂಡು ನಾನು ಸಾಧನೆ ಮಾಡ್ಬೇಕು ಅಂತ ಒಂದು ಇನ್ಸ್ಪೈರ್ ಆಗುವ ಒಂದು ವ್ಯಕ್ತಿತ್ವ. ಬರೀ ಒಂದು ಕಲಾವಿದೆ ಅಲ್ಲದೆ ಎಲ್ಲರಿಗೂ ಕೂಡ ಹೊಸ ಕಲಾವಿದರಿಗೆ ನಾವು ಪ್ರೋತ್ಸಾಹ ಮಾಡ್ಬೇಕು ಅಂತ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಅತ್ಯಂತ ಅದ್ಭುತವಾದಂತಹ ನಟರಾಗಿ, ನಮ್ಮಂತಹ ಎಲ್ಲ ಯುವಕರಿಗೂ ಒಂದು ಮೋಟಿವೇಶನಲ್ ಸ್ಪೀಕರ್ ಆದಂತಹ ಏಜ್ ಇಸ್ ಜಸ್ಟ್ ಅ ನಂಬರ್. ಏಜ್ ಬರೀ ನಮ್ಮ ದೇಹಕ್ಕೂ ಅಲ್ಲ, ಮನಸ್ಸಿಗೂ ಅಲ್ಲ, ಸುಮ್ಮನೆ ಡೇಟ್ ಆಫ್ ಬರ್ತ್ ಮೂಲಕ ಆಗತ್ತೆ ಅಂತ ಪ್ರೂವ್ ಮಾಡಿ ಎಲ್ಲ ನಮ್ಮಂತಹ ಒಂದು ಯಂಗ್ಸ್ಟರ್ಸ್ಗೆ ಒಂದು ಇನ್ಸ್ಪೈರ್ ಆದಂತಹ ಒಂದು ವ್ಯಕ್ತಿತ್ವ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ನೀವು ನನ್ನ ಮಾತನ್ನ ಕೇಳಲ್ಲ, ಬೈತೀರಾ. ಅವ್ರಿಗೆ ಈ ಒಂದು ವೇದಿಕೆನ ದಾರಿ ಮಾಡ್ಕೊಳ್ತಾ ಇದೀನಿ. ಪ್ರೀತಿಯಿಂದ ಬರ್ಮಾಡ್ಕೊಳ್ಳಿ. ಎವರ್ ಹ್ಯಾಂಡ್ಸಮ್, ಎವರ್ ಚಾರ್ಮಿಂಗ್, ಡೇರಿಂಗ್, ಡ್ಯಾಶಿಂಗ್ ನಮ್ಮ ಪ್ರೀತಿಯ ಸಾಧಕರಾದಂತಹ ರಮೇಶ್ ಅರವಿಂದ್ ಸರ್ ಅವ್ರನ್ನ. ಲಹರ್ಜಿ, ಮೇಘ್ನಾ ಅವರೇ, ಸಾರಾ ಗೋವಿಂದ್ ಅವರೇ, ದಯಾನಂದ್ ಅವರೇ, ಸುರೇಶ್ ಸರ್, ವೇಲು ಸರ್, ನನ್ನ ಪರಿಚಯ ಅವರು ಇಲ್ಲಿದ್ದೀರಾ, ಮಂಜು ಸರ್ ಕಾಣ್ತಾ ಇದ್ದಾರೆ. ಟು ಆಲ್ ಆಫ್ ಯು, ಅವ್ರ ಮೀಡಿಯಾದವರಿಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಈ ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಿರೀಕ್ಷೆನ ಹುಟ್ಟಿಸುತ್ತೆ. ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲರಿಗೂ ನಡೀತಿರೋದೇನೋ ಇಲ್ಲ ಆಗುತ್ತೆ. ಏನೋ ಒಂದಿನೋ ಯಾವುದೊಂದು ಹೊಸ ನಟ ಇರ್ಬೋದು, ಬರ್ತಿರ್ಬೇಕಾದ್ರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೊಗಳಿದ್ರು, 10 ವೇಳೆ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು. ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಾ ರಾಣಿ ರಮೇಶ್ ಅಂತ ಮಾಡಿದ್ದೆ, ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ. ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ. ಅದಕ್ಕೆ ಕಾರಣ ಅಲ್ಲಿದಾರಲ್ಲ ಮಿಸ್ಟರ್ ಬಾಲಾಜಿ. ನಾನು ಇದ್ರ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ, ಸರ್ ನೀವು ಒಂದು ಶೋ ಮಾಡ್ಲೇಬೇಕು ಅಂತ ಕಸ್ತೂರಿ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು. ಅದೇ ಪ್ರೀತಿಯಿಂದ ರಮೇಶ್. ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಇತ್ತು. ಥ್ಯಾಂಕ್ ಯು ಬಾಲಾಜಿ. ಸೊ ಆ ಥರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು, ಮಂಜುನಾಥ್ ಅವರು, ಅವರ ಎಫಿಷಿಯನ್ಸಿ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಹಾಗೆ ಇವರಿಬ್ರು ಸೇರ್ತೀಯಾರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ. ಗುಡ್ ಲಕ್ ಟು ಬೋತ್ ಆಫ್ ಯು. ರೂಪಿಗಾಗ್ಲೇ ಹೇಳಿದ್ರು ನನಗೆ ಮೋಟಿವೇಶನ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀನಿ ಅಂತ. ನನಗೆ ಅನ್ಸುತ್ತೆ ಸರ್, ನಮ್ಗೆ ಇರುವಂತ ಎರಡೇ ಸಂಪನ್ಮೂಲ ಸರ್. ಆಕ್ಚುಲಿ ಬೇರೆ ಎಲ್ಲ ವೇಸ್ಟ್ ಸರ್. ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡೇ ವಿಷಯ ಅಷ್ಟೇ. ಒಂದು, ನಾವು ಯೋಚನೆ ಮಾಡೋ ರೀತಿ. ಎರಡನೇದು, ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ. ಎರಡೇ ಮ್ಯಾಟರ್ ಆಗೋದು, ಬೇರೆ ಏನು ಮ್ಯಾಟರ್ ಆಗಲ್ಲ ಲೈಫಲ್ಲಿ. ಬೇರೆ ಎಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಇದೆರಡಕ್ಕೆ. ಒಂದು, ನಾವು ಏನು ಯೋಚನೆ ಮಾಡ್ತಾ ಇದೀವಿ, ತಲೆಯಲ್ಲಿ ಏನಿದೆ. ಎರಡನೇದು, ಏನು ಮಾಡ್ತಾ ಇದೀವಿ ಪ್ರತಿದಿನ 24 ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿ. ಎರಡೇ ಮ್ಯಾಟರ್ ಆಗೋದು. ಇವರು ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮೊದಲೇ ಯೋಚನೆ ಮಾಡೋ ರೀತಿ ಅವ್ರು ಹೇಳ್ತಿದ್ದಾರೆ, ಪ್ರತಿ ಕ್ಷಣ ಹೊಸತನ ಅಂತ. ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕಿರಲ್ಲ ಸರ್. ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು. ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಅದು ಮಾಧ್ಯಮ ಲೋಕ ಆಗ್ಬೋದು, ವ್ಯಕ್ತಿಗಳ ಜೀವನ ಆಗ್ಬೋದು. ಮ್ಯಾಟರ್ ಆಗೋದು ಮೂರೇ ವಿಷಯ. ಒಂದು, ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್. ಏನೇ ಫೀಲ್ಡ್ ಅಲ್ಲಿ ಅದ್ರಲ್ಲಿ ಬೆಸ್ಟ್ ಆಗಿರ್ಬೇಕು. ಎರಡನೇದು, ನಂಬಿಕೆಗೆ ಅರ್ಹರಾಗಬೇಕು ಸರ್. ನಂಬಿಕೆಗೆ ಅರ್ಹರಾಗಬೇಕು, ವಿಶ್ವಾಸಕ್ಕೆ ಅರ್ಹರಾಗಬೇಕು. ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ. ಮೂರನೇದು, ನಮಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ, ನಮ್ಮ ಸಂಬಂಧ ಅಂದ್ರೆ ವಿಷಯಗಳು ಬಿಟ್ಬಿಡಿ, ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು. ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರ್ದು. ಈ 3 ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ. ಯಾವ ಸ್ಟೋರಿ ಆದ್ರೂ ಸರಿ, ಅದೇ ತರ ದೊಡ್ಡ ಸ್ಟೋರಿ ಆಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ. ಯಾಕಂದ್ರೆ ಅದ್ರ ಹಿಂದೆ 2 ಶಕ್ತಿಗಳಿದೆ. ಸಮಯ ನ್ಯೂಸ್ ಮುಂಚೆನೇ ಒಂದ್ಸಲ ಇತ್ತು ಅದು. ಈಗ ಅದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ, ಪ್ರೊಫೆಷನಲ್ ಆಗಿ, ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿ. ಇಡೀ ತಂಡಕ್ಕೆ ಶುಭವಾಗ್ಲಿ. ಬೋತ್ ಆಫ್ ಯು, ಗುಡ್ ಲಕ್. ಧನ್ಯವಾದಗಳು ಸರ್. ಅವರು ಬೆಳೆದು ಬಂದಂತಹ ನಮ್ಮ ದಯಾನಂದ್ ಸರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ DX Max Worth ನ MD ಆದಂತಹ ದಯಾನಂದ್ ಸರ್ 1-2 ಮಾತುಗಳನ್ನ ಹಾಡಿ ನಮ್ಮನ್ನ ಹರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ. ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು, ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ, ಇವತ್ತಿನ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು. ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ. ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ. ಅಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ. ರೂಪಿಕಾ ಅವ್ರು ಹೇಳ್ತಿದ್ರು, ಸಮಯ ಎಲ್ರಿಗೂ ಸರಿಯಾಗಿದ್ದಾಗಲೇ ಎಲ್ಲ ಚೆನ್ನಾಗಿ ಆಗೋದು ಅಂತ. ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ.
ಒಂದು ರೀತಿ ಕತ್ಲಾಗಿರುತ್ತೆ, ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಈಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಮಂಜುನಾಥ್ ಸರ್, ಬಾಲಾಜಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳೋಂಥ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿ ಆಗಿರಲಿ. ಚಿರಂಜೀವಿ ಆಗಿರ್ಲಿ ಅಂದರೆ ಆಶಯಿಸೋಣ. ಮುಂದೆ ಅವರ ಒಂದು ಮಾತುಗಳಿಗೂ ನಾವು ಕಾಯ್ತಾ ಇರ್ತೀವಿ. ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ನ ಪ್ರೆಸಿಡೆಂಟ್ ಆದಂತಹ NM ಸುರೇಶ್ ಸರ್ನ ಈ ಒಂದು ವೇದಿಕೆಗೆ ಬರಮಾಡ್ಕೊಂಡು ಎಲ್ರಿಗೂ ನಮ್ಮ ಸಂಸದರಾದ ರಾಯಚಂದ್ರ ಅವರೇ, ಎವರ್ಗ್ರೀನ್ ಹೀರೋ ರಮೇಶ್ ಅವ್ರಿಗೆ ನಯ ನಡತೆ ಇದೆ ಸಂಸ್ಕಾರ ಎಲ್ಲರಿಗಿಂತ ಗುಡ್ ಹ್ಯೂಮನ್ ನೀವು, ಅದಕ್ಕೆ ನಾವು ಭಾಳ ಬೆಲೆ ಇದೆ ಸರ್. ನಮ್ಮ ನಿರ್ಧಾರಗಳು ಭಾಳ ಚೆನ್ನಾಗಿ ಮಾತಾಡಿದ್ರು, ಸೂಕ್ತವಾಗಿ ಅರ್ಥಗರ್ಭಿತ ಮಾತಾಡಿದ್ರು, ಸಂತೋಷ ಆಯಿತು. ನಮ್ಮ ಸರಾಗೋದಣ್ಣ ಮತ್ತು ನಮ್ಮ ಪ್ಲ್ಯಾನನ್ನು. ಮತ್ತು ನಾನು ಸಮಯ ಬಗ್ಗೆ ಮಾತಾಡ್ಕೊಂಡು ಎರಡೇ ಮಾತಾಡ್ತೀನಿ. ಕ್ರಾಂತಿಕಾರಿ ಅಂತ ವಿಚಾರಗಳನ್ನ ಕಂಡಿಡಿದ ನಮ್ಮ ಬಾಲಾಜಿ ಅವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು. ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫಾರ್ಮೇಷನ್ ಇದೆ, ನಾಲೆಡ್ಜ್ ಇದೆ. ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರಹೊಮ್ಮುತ್ತಾರೆ ನನಗೆ ಗೊತ್ತಿಲ್ಲ. ಡೆಫಿನೆಟ್ ದಿಸ್ ಚಾನಲ್ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಇನ್ ಕರ್ನಾಟಕ ಡಿಜಿಟಲ್ ಆಗುತ್ತೆ. ಯಾಕಂದರೆ ಬಾಲಾಜಿ ಆಗಲಿ ಮಂಜುನಾಥ ನೋಡಿದೆ, ಇದಕ್ಕೆ ಅವರ ವಿಶ್ಲೇಷಣೆ ನೋಡಿದೆ. ಈ ಸಮಾರಂಭಕ್ಕೆ ಎಲ್ಲದೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಂದರರಾಜರು ಬಂದಿದ್ದಾರೆ, ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರಾದ ಬಣಕರ್ ಬಂದಿದ್ದಾರೆ, ನಮ್ಮ ಉಪಾಧ್ಯಕ್ಷರಾದ ರಾಮೂರ್ತಿ ಸರ್ ಬಂದಿದ್ದಾರೆ, ಮಂಜು ಎವರ್ಗ್ರೀನ್ ಇರೋ ನಮ್ಮ ಗಂಡುಗುಲಿ ಮಂಜು ಅವ್ರು ಬಂದಿದ್ದಾರೆ. ಅಂದರೆ ಇವರೆಲ್ಲ ಆಶೀರ್ವಾದ ಬೆಂಬಲರಿಂದ ಇವತ್ತು ಚಾನಲ್ ಕರ್ನಾಟಕದಲ್ಲಿ ಮನೆ ಮನೆ ಮತ್ತಾಗಿ ಎಲ್ಲರ ಮನೆಗಳಿಗೆ ತಲುಪಿ ಭದ್ರವಾಗಿ ನೆಲೆಯುವಂಥ ಚಾನಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನಾಥಿಗಿದೆ. ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈಲ್ ಇದೆ, ಭಾಳ ವರ್ಷಗಳ ಇಡ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಡ್ಜು. ಕೆಲವರೆಲ್ಲ ಡೈರೆಕ್ಟರ್ಗಳಿಗೆ ತಲೆ ನಾಲೆಡ್ಜ್ 2-3 ಪಿಕ್ಚರ್ ಕಾಲೇ ಬರುತ್ತೆ, ಇವ್ರಿಗೆಲ್ಲ ತುಂಬಿಡಿದೆ. ಒಂದು 20 ವರ್ಷ ಎರಡು ತುಂಬಿಡಿದೆ. ಅದರಿಂದ ಈ ಚಾನಲ್ ಖಂಡಿತವಾಗ್ಲೂ ಒಂದು ಬೆಸ್ಟ್ ಚಾನಲ್ ಆಗುತ್ತೆ. ಚಾಲೆಂಜಿಂಗ್ ಮಾಡ್ತೀರಾ, ಆ ಕೆಲಸ ಮಾಡೋದು ಶಕ್ತಿ ಇದೆ. ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದ್ರು, ಮುಂದಿನ ವರ್ಷ ಇದೇ ನಮ್ಮ 1 ವರ್ಷ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಭಾಳ ಸಾವಿರ ಲಕ್ಷಾಂತರ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ಚಾನಲ್ ಅಂತ ಆರಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೆಯದಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಹೇಳಬೇಕಲ್ಲ, ಅದಕ್ಕೆ ಎಲ್ಲ ಹಿಂದಿಮಯವಾಗಿ ಸಂಪೂರ್ಣವಾಗಿ ಕನ್ನಡಮಯವಾಗಿದೆ. ಇದನ್ನು ಉಳಿಸ್ಕೊಡೋಕೆ ನೀವೇನಾದ್ರು ಮಾಡುವಂಥ ಚಾನಲ್ ಆಗಲಿ ಸ್ವಂತ ಶಕ್ತಿಯಿಂದ ನೀವು ಬೆಳೀರಿ, ಯಾರಿಗೂ ಹೆದರಬೇಕಾಗಿಲ್ಲ. 83ರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾದಾಗ ಯಾವ ಚಾನಲ್ಲು ಇರಲಿಲ್ಲ. ಅವತ್ತಿನ ನನ್ನ ಹೋರಾಟ ಇವತ್ತು ಯಾರ್ಯಾರೋ ಹೋರಾಟ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ. ಅವತ್ತಿನ ಹೋರಾಟದಲ್ಲಿ ನನಗೆ ಅಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ. ಮಾಧ್ಯಮಗಳು ಬಂದ ಮೇಲೆ ನಮಗೂ ಕೂಡ ಪ್ರಚಾರ ಸಿಕ್ತು. ನಾನು ಅಲ್ಲಿಂದ ಇಲ್ಲಿವರೆಗೆ ನಾನು ಅವತ್ತೇನು ಹೋರಾಟವನ್ನು ಮಾಡಿದ್ನೋ ಇವತ್ತು ಕೂಡ ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ. ಇವತ್ತು ಅದೇ ನನ್ನನ್ನು ಕಾಪಾಡ್ತಾ ಇದೆ. ಕಾಯ ವಾಚ ಮನಸ ಕನ್ನಡದ ಕೆಲಸವನ್ನ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಈ ನಿಮ್ಮ ಚಾನಲ್ಗೆ ಬಹಳಷ್ಟು ಜನ ನಿಮಗೆ ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಮತ್ತು ಮಂಜುನಾಥ್ ಅವರಿಗೆ ಶುಭವಾಗಲಿ. ನಾವು ನಿಮ್ಮ ಜೊತೆ ಇರ್ತೀವಿ. ನಮಸ್ಕಾರ. ಧನ್ಯವಾದಗಳು ಸರ್. ಗೆಳೆಯನಿಗೆ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಕ್ಕೆ ವಂದನೆಗಳನ್ನ ಹೇಳ್ತಾ ಇದೀನಿ. ಮುಂದೆ ನಾವು ಖಂಡಿತ ಇವರು ಮಾತು ಹಾಗೆ ಇವರ ಒಂದು ಶ್ರಮ ಎಲ್ಲಾನು ನಾವು ಅವ್ರ ಬಾಯಿಂದನೇ ಕೇಳೋಣ. ಮಂಜುನಾಥ್ ಸರ್ನ ವೇದಿಕೆಗೆ ಆಗಮಿಸ್ಕೋಣ. ದಯವಿಟ್ಟು ಒಂದೆರಡು ಮಾತು ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಮಂಜುನಾಥ್ ಸರ್. ಸೊ ನಮಸ್ತೆ ಎಲ್ರಿಗೂ. ಬಹುತೇಕ ಮಂದಿಗೆ ಗೊತ್ತಿಲ್ಲ, ETV ಕನ್ನಡದ ಮೊದಲನೇ ಮುಖ್ಯಸ್ಥ ನಾನು ಅನ್ನೋದು. ಯಾಕೆಂದರೆ ಜಾಸ್ತಿ ಆ್ಯಕ್ಚುಲಿ ಬೆಳೆಯೋದಿಲ್ಲ. ನಾರಾಯಿತು, ನನ್ನ ತಂಡ ಆಯಿತು, ನನ್ನ ಕೆಲಸ ಆಯಿತು. ಅದು ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೋ, ನೆಟ್ವರ್ಕಿಂಗ್ ಮಾಡ್ಕೋ, ರ್ಯಾಪು ಬಿಲ್ಡ್ ಮಾಡು, ಅದು ನಮಗೆ ಬರಲೇ ಇಲ್ಲ. ನಂಬರ್ 1. ನಂಬರ್ 2, ಉದಯ ಅಂತ ಏನು ಬಾಲಾಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಉದಯ ಬಾಲಾಜಿಗೆ ಫಸ್ಟ್ ಡ್ರೈವಲ್ಲೂ ETV ನಾನು ಇದ್ದಾಗಲೇ. ಸೊ ಉದಯ ಆದವ್ರು ನಾವು. ಆಮೇಲೆ ಅಲ್ಲ, ದಟ್ಸ್ ಹೌ ಲೈಫ್ ಟರ್ನ್ಸ್. ಓಕೆ. ಸೊ ಆಗ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನಾ ಇವತ್ತು ಏನೇ ಇದ್ರು ಕೂಡ ರಾಮೋಜಿರಾವ್ ಅವ್ರನ್ನ ಮರೆತು ನಾವೇನು ಬದುಕೋಂಗೆ ಏನೋ ಮಾತಾಡೋಂಗೂ ಇಲ್ಲ. ಸೊ ಅವ್ರು ಹೇಗೆ ಇಲ್ಲಿಯ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀಯರಾಗಿದ್ರು, ಆ ರೀತಿ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನ್ಯೂಸ್ನ ಭಾಳ ಫೋಕಸ್ ಮಾಡಿ. ETV ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ಐ ಶುಡ್ ಕ್ಲೇಮ್ ದಟ್ ವಿಚ್ ಆಲ್ವೇಸ್ ಲೀವ್ಡ್ ಅಪ್ ಟು ದ ಐಡಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವರು ಕೊಟ್ಟಂಥ ವ್ಯಾಲ್ಯೂ ಏನಿದೆ, ಆ ಸ್ಕೂಲ್ ಆಫ್ ಥಾಟ್ ಏನಿದೆ, ಅದು ನಮ್ಮ ಮೈಯಲ್ಲಿ ಎಷ್ಟು ಮಟ್ಟಿಗೆ ಅದು ಊರ್ಬಿಟ್ಟಿದೆ ಅಂದರೆ, ನಾನು ಅದಾದಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆದೆ. ಅದಾದಮೇಲೆ ಇವತ್ತು ನಾನು ಸರ್ವಿಸಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು. ಬಟ್ ಆ ಜಾಯಿಂಟ್ ಕಮಿಷನರ್ ಅಂತದ್ದು ಆ ಪತ್ರಿಕೋದ್ಯಮನ ಯಾವ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸುತ್ತೆ ಅಂದರೆ, ಅದು ಪವಿತ್ರವಾದ ಪತ್ರಿಕೋದ್ಯಮ. ನೀನು ಅದನ್ನ ಅನುಭವಿಸಿದ್ದೆ ಆದರೆ ಅದು ಕೊಡುವಂಥ ಒಂದು ಸಂತೋಷ ಇದೆಯಲ್ಲ, ಒಂದು ಸಣ್ಣ ಸಣ್ಣ ವಿಚಾರಗಳು, ಒಂದು ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಅಲ್ಲಿ ಸಿಗುವಂಥ ಫಲಿತಾಂಶ ಇದೆಯಲ್ಲ, ಐ ಟೆಲ್ ಯು, ಡಾಕ್ಟರ್ಗಿಂತ ದೊಡ್ಡ ಪೋಸ್ಟ್ ಯಾವುದೋ ಅಂತ ಕೇಳಿದ್ರೆ ಜರ್ನಲಿಸ್ಟ್ ಅಂತೀನಿ ನಾನು. ಒಬ್ಬ ಡಾಕ್ಟ್ರು ಒಬ್ಬ ಸರ್ಜರಿ ಮಾಡಿದ್ರೆ ಆ ವ್ಯಕ್ತಿನ ಮಾತ್ರ ಕಾಪಾಡ್ಬೋದು, ಒಬ್ಬ ಜರ್ನಲಿಸ್ಟ್ ಮನ್ಸು ಮಾಡಿದ್ರೆ ಒಂದು ಸಮುದಾಯನ ಕಾಪಾಡ್ಬೋದು. ಅಂಥ ಪವಿತ್ರವಾದ ಹುದ್ದೆ ಈ ಪತ್ರಿಕೋದ್ಯಮ.
ಆ ಪತ್ರಿಕೋದ್ಯಮನ ಪವಿತ್ರವಾಗಿ ತಗೊಂಡವರು ಎಷ್ಟು ಜನ ಅಂತ ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ನಾನು ಮೊನ್ನೆ ಈ ಸಮಯಕ್ಕೆ ನಾವು ಬರ್ತಾ ಇದೀವಿ ಅಂದಾಗ ನನ್ನ ಜಾಯಿಂಟ್ ಕಮಿಷನರ್ ಫ್ರೆಂಡ್ ಒಬ್ಬ ಬಹಳ ಒಳ್ಳೆ ಒಂದು ಮೆಸೇಜ್ ಕಳಿಸ್ತಾನೆ. ಇನ್ಫ್ಯಾಕ್ಟ್ ಈಸ್ ಇನ್ ಅ ವೆರಿ ಪವರ್ಫುಲ್ ಪೊಸಿಷನ್, ಬಟ್ ವೆನ್ ಈ ಸೆಂಟ್ ದಿಸ್ ಮೆಸೇಜ್ ಇಟ್ ಮೂವ್ ಮಿ ಮೋರ್. ಇನ್ನೂ ಹೆಚ್ಚು ಮಾಡಬೇಕು ಈ ಒಂದು ಉದ್ಯಮಕ್ಕೆ ಅಂತ ಅನಿಸ್ತು. ಇಸ್ ಮೆಸೇಜ್ ಐ ಆಮ್ ರೀಡಿಂಗ್ ಅವ್ರ ಹೆಸರಲ್ಲ. ವಿಶ್ ಯು ಆಲ್ ದ ಸಕ್ಸಸ್ ಡಿಯರ್ ಮಂಜು. ಮೇಕ್ ಜರ್ನಲಿಸಮ್ ಇನ್ ಕರ್ನಾಟಕ ಕಮ್ ಬ್ಯಾಕ್. Make journalism in Karnataka come back to the path of fairness, truth and pragmatism. I repeat the sentence. Make journalism in Karnataka come back to the path of fairness, truth and pragmatism. May accountability and sensitivity be the hallmarks of the fourth estate, both here in Karnataka and also in the nation. Believe me friends, ಯಾವ ಇಂಡಸ್ಟ್ರಿ ಹೇಗೋ ನಮಗೆ ಗೊತ್ತಿಲ್ಲ. For me, this is the ultimate industry. ನಾ ಹೇಳಿದ್ನಲ್ಲ, ಡಾಕ್ಟರ್ ವರ್ಸಸ್ ಜರ್ನಲಿಸ್ಟ್ ಅಂದ್ರೆ, ಒಬ್ಬ ಬ್ಯೂರೋಕ್ರಾಟ್ ವರ್ಸಸ್ ಜರ್ನಲಿಸ್ಟ್ ಅಂದ್ರೆ, ಒಬ್ಬ MLA ವರ್ಸಸ್ ಜರ್ನಲಿಸ್ಟ್ ಅಂದ್ರೆ, ಒಬ್ಬ CM PM ವರ್ಸಸ್ ಜರ್ನಲಿಸ್ಟ್ ಅಂದ್ರೆ, ನಾನು ಆಯ್ಕೆ ಮಾಡ್ಕೊಳ್ಳೋದು ಬರೀ ಪತ್ರಕರ್ತ ಅನ್ನೋ ಪದ ಮಾತ್ರ. ಅಲ್ಲಿ MD CEO ಯಾವುದೂ ಅಲ್ಲ, ಆ ಬರೀ ಪತ್ರಕರ್ತ ಅನ್ನೋ ಪದ ಇದೆಯಲ್ಲ, that's a magnet. And that magnet has made me even resign from such a civil services post. And believe me, it is only with this intent, it is only with that honest intent. Yelle hodru, yes, we have gone through lots of troubles, we have gone through lots of challenges. But believe me, that's the beauty of being a honest journalist. And believe me, being honest ಇದೆಯಲ್ಲ, ಎಷ್ಟೋ ಸರಿ ನಾನು ಪ್ರಶ್ನೆ ಕೇಳ್ತೀನಿ, ಬುದ್ಧ ಏನಾದ್ರು ಬಿಸ್ನೆಸ್ ಬಂದ್ರೆ, ಪತ್ರಕರ್ತ ಆದ್ರೆ ನಿಜವಾಗ್ಲೂ ಪವಿತ್ರವಾಗಿರಕ್ಕೆ ಸಾಧ್ಯನಾ ಅಂತ ಎಷ್ಟೋ ಸರಿ ಕೇಳ್ಕೊತೀನಿ. ಬಟ್ ಬುದ್ಧ ಬಹಳ ಯಶಸ್ವಿ ಪತ್ರಕರ್ತ ಆಗ್ಬಲ್ರು. ಬಿಲೀವ್ ಮಿ ಆನ್ ಮಲ್ಟಿಪಲ್ ಥಿಂಗ್ಸ್. ಅಗೈನ್ ಆ ಭಗವಂತ ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸಿದ್ದಾನೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ. ಅಲ್ಲಿ ನಾನು ಅವರು ಒಟ್ಟಿಗೆ ಆಗೋಕ್ಕೆ ಸಮಯ ಹೆಸರಲ್ಲಿ ಸಾಕಷ್ಟು ಜನರು ಇದ್ದಾರೆ. ಆದ್ರೆ ಬಾಲಾಜಿ ಮತ್ತು ನಾನು ಏನ್ ಹೇಳ್ತಾ ಇದೀವಿ, ಮಾರ್ಕ್ ಮೈ ವರ್ಡ್ಸ್ ಗೈಸ್, ಬಿಲೀವ್ ಮಿ, ಐ ಡೋಂಟ್ ಮೇಕ್ ಪವರ್ ಕ್ಲೈಮ್ಸ್, ಬಟ್ ಒಂದಂತೂ ಸತ್ಯ, ನಂಬರ್ 1 ಆಗ್ತೀವೋ ನಂಬರ್ 5 ಅಲ್ಲಿ ಇರ್ತೀವೋ, ವಿ ಡೋಂಟ್ ಕೇರ್. ಬಟ್ ಯಾವುದೇ ಕಾರಣಕ್ಕೂ ನಾನು ಒಬ್ಬ ಜಾಯಿಂಟ್ ಕಮಿಷನರ್ ಗೆ ಏನ್ ಹೇಳಿದ, ಫೇರ್ನೆಸ್ ಅಂಡ್ ಟ್ರೂತ್ ಅಂಡ್ ಅಕೌಂಟಬಿಲಿಟಿ ಇದು ನಮ್ಮ ರಕ್ತದಲ್ಲಿದೆ, ಸಮಯದಲ್ಲಿದೆ. ದಿಸ್ ಮಚ್ ಐ ಕ್ಯಾನ್ ಟೆಲ್ ಯು. ಪಾವಿತ್ರ್ಯ ಮತ್ತು ಚಾರಿತ್ರ್ಯ ಇಲ್ದಿರೋನು ಪತ್ರಕರ್ತನಾಗಿರಕ್ಕೆ ಸಾಧ್ಯ ಇಲ್ಲ, ಸಮುದಾಯಕ್ಕೆ ನ್ಯಾಯ ಒದಗಿಸಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನ್ಯಾಯ ಒದಗಿಸುವಂತ ಪ್ರಕ್ರಿಯೆ ಮತ್ತು ಪವಿತ್ರವಾಗಿ ಚಾರಿತ್ರ್ಯವನ್ನ ಕಾಪಾಡಿಕೊಳ್ಳುವಂತ ಪತ್ರಿಕೋದ್ಯಮ, ಇಫ್ ಇಟ್ ಕುಡ್ ಬಿ ಬ್ಯಾಕ್, why not? And let the journey begin. Let that particular revolution. See, journalist ಅಂದ್ರೆ ಪತ್ರಕರ್ತ ಪವಿತ್ರವೇ, ಬಟ್ ಅದನ್ನ ಹೊಸ ಕ್ಲೈಮ್ ಮಾಡಬೇಕಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕಳ್ಕೊಂಡು ಹೋದಾಗ, when you are making some effort, probably it will come back in force. ಒಂದು ಸಣ್ಣ ಕಿಡಿ ಹೇಗೆ ಬೆಂಕಿನ ಹಚ್ಚಬಹುದು, ಹಾಗೆ ಒಂದು ಸಣ್ಣ ಪವಿತ್ರವಾದ ಕೆಲಸ ಒಂದು ಇಡೀ ಉದ್ಯಮವನ್ನು ಪವಿತ್ರ ಮಾಡೋಕೆ ಸಾಧ್ಯ ಆದರೆ ಅದನ್ನ ನಾವು ಮಾಡೋಣ. ಅಂಡ್ ದ ಜರ್ನಿ ಬಿಗಿನ್ಸ್ ಥ್ರೂ ಸಮಯ. ಥ್ಯಾಂಕ್ಸ್, ಲವ್ ಯು ಆಲ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಮುಂದೆ ಖ್ಯಾತ ನಟಿಯಾದಂತಹ ಶ್ರೀಮತಿ ಮೇಘನಾ ರಾಜ್ ವಿಶ್ ಮಾಡಿ ಹಾರೈಸಿದ್ದಕ್ಕೆ ಮೇಘನಾ ರಾಜ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಮೇಘನಾ ರಾಜ್ ಮ್ಯಾಮ್ ಫಾರ್ ಗ್ರೇಸಿಂಗ್ ದ ಬ್ಯೂಟಿಫುಲ್ ವ್ಯೂ. ಧನ್ಯವಾದಗಳು.